ಮೊಟ್ಟ ಮೊದಲಿಗೆ ತಾಯಿ ಅಮ್ಮಾಜೇಶ್ವರಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಪೂಜಿಸುತ್ತಾ, ನಮ್ಮನ್ನು ಹೊತ್ತು ಸಲುಹಿತ್ತಿರುವರ ತಾಯಿ ಭಾರತಾಂಬೆಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಪರಮ ಪೂಜ್ಯರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಪ್ರೀತಿಯ ಸಹೋದರಿ ಹಾರಿಕಾ ಮಂಜುನಾಥ್ರವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮೂರಿನಲ್ಲಿ ಯಾವ ದೇವಸ್ಥಾನಗಳಿಗೂ ಕೊರತೆ ಇಲ್ಲ, ದಾನಿಗಳಿಗೂ ಕೊರತೆ ಇಲ್ಲ. ಆಧ್ಯಾತ್ಮದ ತವರೂರು ನಮ್ಮೂರು. ಅದಕ್ಕೆ ಸಾಕ್ಷಿ ಇವತ್ತಿನ ಈ ಧರ್ಮ ಜಾಗೃತಿ ಸಭೆಗೆ ಆಗಮಿಸಿರ್ತಕ್ಕಂತಹ ಗ್ರಾಮದ ಎಲ್ಲ ಹಿರಿಯರು, ಯುವಕರು, ಮಾತೆಯರು, ಸಹೋದರಿಯರು, ಪುಟ್ಟ ಬಾಲಕರಿಂದ ಹಿಡಿದು ಊರಿನ ಸಮಸ್ತರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ತಾವೇನು ಒಂದು ಭಾಗಿಯಾಗಿದ್ದಿರಲ್ಲ, ಇದೇ ಒಂದು ಇದಕ್ಕೆ ಮುಖ್ಯ ಸಾಕ್ಷಿ ಅಂತ ನಾನು ಹೇಳ್ತಾ ಇದ್ದೀನಿ. ಹನುಮನ ದೇವಸ್ಥಾನ ಮೊದಲಿನಿಂದ ನಮ್ಮಲ್ಲಿ ಹನುಮ ಜನ್ಮೋತ್ಸವನ ಆಚರಿಸ್ತಾ ಬರ್ತಾಯಿದ್ದು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿತ್ತು. ಸುಮಾರು 4-5 ವರ್ಷಗಳ ಹಿಂದಿನಿಂದ ಹನುಮನ ಜನ್ಮೋತ್ಸವನ ದೊಡ್ಡ ಪ್ರಮಾಣದಲ್ಲಿ ಆಚರಿಸ್ಬೇಕಂತ ನಮ್ಮ ಎಲ್ಲ ಸಹೋದರರು ಕೂಡಿಕೊಂಡು ಮೊಟ್ಟ ಮೊದಲಿಗೆ ಒಂದು DJ ತರೋಣಂತ DJ ಬುಕ್ ಮಾಡಿ ಎಲ್ಲ ಹಿರಿಯರನ್ನ ಕೇಳಿಕೊಂಡು ಕಮಿಟಿಯವ್ರ ಹತ್ರ ಕೇಳಿಕೊಂಡು ಮೊಟ್ಟ ಮೊದಲಿಗೆ ಹನುಮ ಜನ್ಮೋತ್ಸವವನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 4-5 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಹನುಮ ಜನ್ಮೋತ್ಸವ ಅತಿ ವಿಜೃಂಭಣೆಯನ್ನು ಜರುಗ್ತಾ ಬರ್ತಾಯಿದೆ. ಈ ವರ್ಷ ವಿಶೇಷವಾಗಿ ನಾವೆಲ್ಲ ಏನು ವಿಚಾರ ಮಾಡಿದ್ವಿ ಅಂದರೆ, ಇವತ್ತಿನ ಸಂದರ್ಭದಲ್ಲಿ ನಾವು ಇಡತಕ್ಕಂಥ ಹೆಜ್ಜೆಯಲ್ಲಿ, ನಾವು ಜೀವಿಸತಕ್ಕಂಥ ಈ ಸಂದರ್ಭಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರೋದು ಬಹಳ ಮುಖ್ಯವಾಗಿದೆ. ನಾವೇನು ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೀತಾ ಇದ್ದೀವಿ, ಪ್ರತಿನಿತ್ಯ ಆಧುನಿಕತೆಯ ಬೆನ್ನು ಹತ್ತಾ ಇದ್ದೀವಿ, ನಾವು ಯಾವುದನ್ನು ಮೊಡಿಫೈಗೊಳಿಸ್ತಾ ಇದ್ದೀವಿ, ನಾವೇನು ಇನ್ನೊಂದು ಹೆಜ್ಜೆ ನೀಡ್ತಾ ಇದ್ದೀವಿ, ನಮ್ಮ ಹಳೆಯ ಸಂಸ್ಕೃತಿಯನ್ನು, ವಿಚಾರಗಳನ್ನು, ಆಚಾರಗಳನ್ನು ಮರೀತಾ ಇದ್ದೀವಿ. ಅದು ನಮಗೆ ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಕಷ್ಟ ತರುವಂತಹ ಸಮಯ ಇದೆ. ದೇವರು, ಆಧ್ಯಾತ್ಮ, ಧರ್ಮ, ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ತಾಯಂದಿರು ಮಕ್ಕಳಿಗೆ ಮಾಡಬೇಕಾಗಿರುವ ಪಾಠ, ಮಕ್ಕಳನ್ನು ಬೆಳೆಸುತ್ತಿರುವ ಪರಿ, ನಮ್ಮ ತಾಯಂದ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಮೊದಲು ತಾಯಂದ್ರು ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ದೇವರದು, ಒಳ್ಳೊಳ್ಳೆಯ ಕಥೆಗಳು, ಶೂರದು, ಶಿವಾಜಿ ಮಹಾರಾಜ್ ಸಾಕಷ್ಟು ವೀರರ, ಶೂರರ, ದೇಶಕ್ಕಾಗಿ ಮಡಿದವರ ಕಥೆಯನ್ನು ಹೇಳ್ತಾ ಊಟ ಮಾಡಿಸ್ತಾ ಇದ್ರು. ಈಗ ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ನಮ್ಮ ತಾಯಂದಿರು, ತಂದೆಯರಾಗಲಿ ಮಕ್ಕಳನ್ನ ಊಟ ಮಾಡಿಸ್ಬೇಕಾದ್ರೆ ಯೂಟ್ಯೂಬ್ ಹಚ್ಚಿ ಮೊಬೈಲ್ ಕೈಯಲ್ಲಿ ಕೊಡ್ತಾರೆ, ಅವಾಗ ಮಾತ್ರ ಊಟ ಮಾಡ್ತಾ ಇದ್ದಾವೆ. ಈ ರೀತಿ ನಾವು ಮಕ್ಕಳನ್ನು ಬೆಳೆಸ್ತಾ ಹೋದಾಗ ಆ ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದಾರೆ, ಸಮಾಜದಲ್ಲಿ ಅವರು ಯಾವ ರೀತಿ ಕೊಡುಗೆ ಕೊಡ್ತಾ ಇದ್ದಾರೆ. ನಮ್ಮ ಹಿರಿಯರು ನಮಗಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದಾಗ ನಾವಿಷ್ಟು ಇವತ್ತು ಆನಂದವಾಗಿದ್ದೀವಿ, ಅವರ ಆಸ್ತಿಯನ್ನು ಅನುಭವಿಸ್ತಾ ಇದ್ದೀವಿ, ಈ ದೇಶದಲ್ಲಿ ಸ್ವಚ್ಛಂದವಾಗಿ ಬದುಕ್ತಾ ಇದ್ದೀವಿ. ಆಧ್ಯಾತ್ಮವನ್ನು ತ್ಯಾಗ ಮಾಡಿದ್ದಾರೆ, ನಮಗಾಗಿ ಭೂಮಿಯನ್ನು ತ್ಯಾಗ ಮಾಡಿದ್ದಾರೆ, ಪ್ರತಿಯೊಂದು ವಿಷಯಗಳನ್ನು ತ್ಯಾಗ ಮಾಡಿದ್ದಾರೆ, ಔಷಧೋಪಚಾರಗಳನ್ನು ತ್ಯಾಗ ಮಾಡಿದ್ದಾರೆ. ಅದನ್ನೆಲ್ಲ ಅನುಭವಿಸಿ ನಾವೀಗ ಆರಾಮವಾಗಿದ್ದೀವಿ ಅಂದರೆ ನಾವು ಕೂಡ ಮುಂದಿನ ನಮ್ಮ ಪೀಳಿಗೆಗೆ ಏನಾದರೂ ತ್ಯಾಗ ಮಾಡಲೇಬೇಕಲ್ವಾ? ಸಂಸ್ಕೃತಿಯನ್ನು ಮುಂದಿನ ಮಕ್ಕಳಿಗೆ ಕಲಿಸ್ಬೇಕಲ್ವಾ? ನಮ್ಮ ಧರ್ಮದ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಬೇಕಲ್ವಾ? ನಾವು ಆಧುನಿಕತೆಯ ಬೆನ್ನು ಹತ್ತಿ ಫಾರಿನ್ ಅವ್ರನ್ನ, ಬೇರೆ ದೇಶದ ಜನರನ್ನ ಅನುಕರಣ ನಾವು ಮಾಡ್ತಾ ಇದ್ದೀವಿ, ಆದರೆ ಬೇರೆ ದೇಶದವರು ನಮ್ಮ ಸಂಸ್ಕೃತಿಯನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಈಗ ಸಾಕಷ್ಟು ಪ್ರವಾಸಿ ತಾಣಗಳಲ್ಲಿ ಹೋಗ್ರಿ, ಪ್ರವಾಸಿಗೆ ಹೆಣ್ಣು ಮಕ್ಕಳು ಯಾವ ರೀತಿ ಬರ್ತಾ ಇದ್ದಾರೆ ಅಂದರೆ, ಎಲ್ಲರಿಗೂ ಕಾಣುವಂಥ ದೊಡ್ಡ ಕುಂಕುಮ ಹಚ್ಕೊಳ್ತಾ ಇದ್ದಾರೆ, ಮೈ ತುಂಬ ಬಟ್ಟೆ ಹಾಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇವಸ್ಥಾನಗಳಿಗೆ, ಪ್ರವಾಸಿ ತಾಣಗಳಿಗೆ ಬರ್ತಾ ಇದ್ದಾರೆ. ಆದರೆ ನಾವು ನಮ್ಮ ದೇವಸ್ಥಾನಗಳಿಗೆ ಯಾವ ರೀತಿ ಹೋಗ್ತಾ ಇದ್ದೀವಿ? ದೇವಸ್ಥಾನಗಳಲ್ಲಿ ಬೋರ್ಡ್ ಹಾಕುವ ಪರಿಸ್ಥಿತಿ ಬಂದಿದೆ, ಮೈ ತುಂಬ ಬಟ್ಟೆ ಹಾಕೊಂಡು ದೇವರಿಗೆ ಬರ್ರಿ ಅಂತ. ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ? ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಹೋದರಿ ಹಾರಿಕಾ ಮಂಜುನಾಥ್ರವರಿಂದ ನಮ್ಮೂರಿನ ತಾಯಂದ್ರಿಗೆ ಆಗಲಿ, ಎಲ್ಲ ಗುರು ಹಿರಿಯರಿಗೆ ಆಗಲಿ, ಮಕ್ಕಳಿಗಾಗಲಿ, ಯುವಕರಿಗೆ ಆಗಲಿ, ನಾವು ನಮ್ಮ ಸಮಾಜಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು. ಪ್ರತಿಯೊಬ್ಬರು ತ್ಯಾಗ ಮಾಡಿದಾಗ ನಮ್ಮ ಮುಂದಿನ ಪೀಳಿಗೆ ಕೂಡ
ನಾವು ಕೊಟ್ಟ ತ್ಯಾಗದಲ್ಲಿ ಅದು ಆರಾಮಾಗಿ ಬದುಕ್ತದೆ. ನಾವು ಯಾವ ರೀತಿ ಅದಕ್ಕೆ ಸಂಸ್ಕಾರ ಕೊಡ್ತೀವಿ ಮುಂದೆ ಅದು ಆ ರೀತಿ ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ತಾಯಂದಿರು ಕೂಡ ಭಾಳ ಮುಖ್ಯ ಪಾತ್ರ ವಹಿಸಬೇಕು. ಆ ಸಹೋದರಿಯ ಕೆಲವು ಮಾತುಗಳನ್ನು ತಾವೆಲ್ಲ ಪಾಲಿಸ್ಬೇಕಂತ ಕೇಳ್ಕೊತಾ, ಸಾಕಷ್ಟು ಈ ನಾವು ಕಾರ್ಯಕ್ರಮ ಮಾಡ್ಬೇಕಂಥೇಳಿ ಒಂದಿಷ್ಟು ಕೂತ್ಕೊಂಡು ವಿಚಾರ ಮಾಡಿದಾಗ ಎಲ್ಲ ನಮ್ಮ ಸಹೋದರಂದು ತುಂಬ ಖರ್ಚಾಗ್ತೈತಿ, ಭಾಳ ಜವಾಬ್ದಾರಿ ಆಗ್ತೈತಿ, ಹೆಂಗೆ ಮಾಡೋಣ ನೋಡಿರಿ, ದೇವರ ಮೇಲೆ ಭಾರ ಹಾಕಿದೆವು. ಸಾಕಷ್ಟು ಎಲ್ಲ ನಮ್ಮ ಸಹೋದರರಿಗೆ ಆದಷ್ಟು ಎಲ್ಲ ನೌಕರಿ ಮಾಡ್ತಕ್ಕಿರ್ತಕ್ಕಂಥವ್ರು, ಉದ್ಯಮಿದಾರರು ಈ ರೀತಿ ಮಾಡ್ತೀವಿ ಅಂತ ನಾವು ಬರೀ ಫೋನ್ ಮಾಡಿದ್ದೀವಿ. ಆದರೆ ಈ ಕಾರ್ಯಕ್ರಮದಕ್ಕೆ ಸಹಾಯದ ಮಹಾಪರ್ವವೇ ಹರಿದು ಬಂದಿದೆ. ಹೇಗೋ ಏನೋ ಅನ್ನುವ ವಿಚಾರ ಇಟ್ಕೊಂಡು ಕಾಲಿಟ್ಟಂತ ನಮಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಯಾವ ರೀತಿ ಎಷ್ಟು ಖರ್ಚು ಮಾಡಿದರೂ ಖಾಲಿ ಆಗಬಾರ್ದು, ಅಷ್ಟೊಂದು ದುಡ್ಡನ್ನು ನಮ್ಮ ಸಹೋದರರೆಲ್ಲ ಸಹಾಯ ಮಾಡಿದ್ದಾರೆ. ಆ ಸಹಾಯ ಮಾಡಿದ ಎಲ್ಲ ಸಹೋದರರಿಗೂ ಮಾತೆಯರಿಗೂ ಕೆಲವೊಬ್ರು ಹೆಸರು ಹೇಳಿಕೊಟ್ಟಿದ್ದಾರೆ, ಕೆಲವೊಬ್ರು ಹೆಸರು ಹೇಳೋದ ನೀವು ಮಾಡುವ ಧರ್ಮದ ಕೆಲಸ ಒಳ್ಳೆಯದಿದೆ, ಮಕ್ಕಳಿಗೆ ತಿಳಿಬೇಕಾಗಿದೆ, ನಮ್ಮ ಹೆಸರು ಹೇಳಬೇಡ ಅಂತೇಳಿ ಸಹಿತ ದುಡ್ಡು ಕೊಟ್ಟಿದ್ದಾರೆ. ಆ ಯಾವ ಒಂದು ದುಡ್ಡನ್ನು ನಾವು 1 ರೂಪಾಯಿ ಕೂಡ ದುರುಪಯೋಗ ಮಾಡಿಕೊಳ್ಳದೆ ಈ ಧರ್ಮಕ್ಕೋಸ್ಕರ, ಈ ಸಂಘಟನೆಗೋಸ್ಕರ, ದೇಶಕ್ಕೋಸ್ಕರ, ಈ ಮುಂದಿನ ಯುವ ಪೀಳಿಗೋಸ್ಕರ ನಾವು ಖರ್ಚು ಮಾಡ್ತೀವಿ. ಇಡೀ ಜೀವನವನ್ನು ನಾವು ದೇಶಕ್ಕಾಗಿ ನಮ್ಮ ಸಾಕಷ್ಟು ಯುವಕರು ಸಹೋದರರು ಮುಂದಿನ ದಿನಮಾನದಲ್ಲಿ ನಮ್ಮ ಸಮಯನ ವ್ಯರ್ಥ ಮಾಡ್ತೀವಿ ಅಂತ ಎಲ್ಲ ತಾಯಂದಿರ ಪಾದಗಳಿಗೆ ನನ್ನ ಮಾತುಗಳು ನಮಿಸ್ತಾ, ವೇದಿಕೆಯ ಪೂಜ್ಯರಿಗೆ ಇನ್ನೊಮ್ಮೆ ಈ ನಮ್ಮ ಕಾರ್ಯಕ್ರಮಕ್ಕೆ ತಾವು ಸೊಡು ಮಾಡ್ಕೊಂಡು ಬಂದಿದ್ರಿ. ನಾನು ಸ್ವಲ್ಪ ಜಾಸ್ತಿ ಮಾತಾಡಿದೆ, ದಯವಿಟ್ಟು ಕ್ಷಮಿಸ್ತಾ ತಮಗೆ ಬಂದಿದ್ದಕ್ಕಾಗಿ ತಮಗೆ ನನ್ನ ವೈಯಕ್ತಿಕ ಹಾಗೂ ಎಲ್ಲ ನಮ್ಮ ಊರಿನ ಗುರು ಹಿರಿಯರು ಮಾತೆಯರ ಪರವಾಗಿ ತಮಗೆ ಇನ್ನೊಮ್ಮೆ ಹೃದಯಪೂರ್ವಕ ಸ್ವಾಗತ ಕೋರ್ತಾ, ಪರವೂರಿಂದ ಕೂಡ ಸಾಕಷ್ಟು ಜನ ಬಂದಿದ್ದೀರಿ, ಅವರಿವ್ರು ಎನ್ನದೆ ಎಲ್ಲರೂ ಬಂದಿದ್ದೀರಿ. ಅದರ ಜೊತೆಗೆ ನಾನು ಇನ್ನಷ್ಟು ಆರಕ್ಷಕ ಸಿಬ್ಬಂದಿಗಳಿಗೆ, ಮೊನ್ನೆ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ನಾನು ಕೃತಜ್ಞತೆ ಭಾವನೆ ಅರ್ಪಿಸ್ತೀನಿ. ಯಾಕೆಂದರೆ ನಾವು ಈ ರೀತಿ ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಯಾವುದೇ ಒಂದು ಚಕಾರ ಮಾತನಾಡದೆ ನಮಗೆ ಅನುಮತಿಯನ್ನು ನೀಡಿ ನಾವು ಒಂದು 4 ಜನ ಕಳಿಸ್ಕೊಡಿ ಸಾಕಂದಿದ್ವಿ. ಅವ್ರು ಇಡೀ ಪೊಲೀಸ್ ವ್ಯವಸ್ಥೆಯನ್ನು ಕಳಿಸ್ಕೊಟ್ಟಿದ್ದಾರೆ. ಯಾವುದೇ ರೀತಿ ತೊಂದರೆ ಆಗ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡ್ತೀವಿ ಮಾಡಿ ಅಂತ ನಮಗೆ ಓಪನ್ ಆಗಿ ಅವರು ತಮ್ಮ ಅಭಯಹಸ್ತ ನೀಡಿದ್ದಾರೆ. ನಮ್ಮ ಊರಿನ ಎಲ್ಲ ಮಾತೆಯರ ಪರವಾಗಿ ಅವ್ರಿಗೆ ಇನ್ನೊಮ್ಮೆ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತೀನಿ. ಅದರ ಜೊತೆಗೆ ಪತ್ರಿಕಾ ಮಾಧ್ಯಮ ಸಾಕಷ್ಟು ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ಅವರಿರೋದ್ರಲ್ಲಿ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಪ್ರತಿಯೊಬ್ಬರು ಏನು ನಮಗೆ ಸಮಯನ ತಮ್ಮ ಒಂದು ವಿಚಾರವನ್ನು ಕೊಟ್ಟಿದ್ದೀರಿ, ನಿಮಗೆಲ್ಲ ನಾನು ಆಭಾರಿಯಾಗಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಬೋಲೋ ಭಾರತ್ ಮಾತಾ ಕಿ.